ನಮಸ್ಕಾರ ಸ್ನೇಹಿತರೆ. ಆಗುವುದಿಲ್ಲ ಒಳ್ಳೆಯದಕ್ಕೆ ಶ್ರೀಕೃಷ್ಣನ ಸಂದೇಶಗಳು. ನಿನ್ನ ಯೋಚನೆಯನ್ನು ಬದಲಾಯಿಸಿಕೊಂಡರೆ ನಿನ್ನ ಅಭ್ಯಾಸ ಬದಲಾಗುತ್ತದೆ. ನಿನ್ನ ಅಭ್ಯಾಸ ಬದಲಾದರೆ ನಿನ್ನ ಜೀವನವೇ ಬದಲಾಗುತ್ತದೆ. ಈ ಪ್ರಪಂಚದಲ್ಲಿ ಅತ್ಯಂತ ಸುಲಭವಾದ ಕೆಲಸ ಇತರರಲ್ಲಿ ತಪ್ಪುಗಳನ್ನು ಹುಡುಕುವುದು. ಅತ್ಯಂತ ಕಷ್ಟವಾದ ಕೆಲಸ ನಮ್ಮಲ್ಲಿರುವ ತಪ್ಪುಗಳನ್ನು ಒಪ್ಪಿಕೊಳ್ಳುವುದು. ಅವುಗಳನ್ನು ಒಪ್ಪಿಕೊಂಡಾಗಲೇ ನಮ್ಮಲ್ಲಿರುವ ಬದಲಾವಣೆ ಆರಂಭವಾಗುತ್ತದೆ. ನಾವು ಆಗುವುದನ್ನು ಪೂರ್ಣ ಮನಸ್ಸಿನಿಂದ ಒಳ್ಳೆಯದು ಎಂದು ನೋಡಬೇಕು. ಒಂದು ರಾಜ್ಯದಲ್ಲಿ ಒಬ್ಬ ಮಂತ್ರಿ ತುಂಬ ಶಾಂತ ಸ್ವಭಾವನಾದವನು. ಏನೇ ಆಗಲಿ ಒಳ್ಳೆಯದೇ ಎಂದು ನೋಡುವ ಮನಸ್ಥಿತಿ ಅವನದು. ಒಂದು ದಿನ ರಾಜನು ತನ್ನ ಆಸ್ಥಾನದಲ್ಲಿ ತಾನು ಯುದ್ಧವನ್ನು ಗೆದ್ದುದರ ಬಗ್ಗೆ ಎಲ್ಲರೊಂದಿಗೆ ಸಂತೋಷವನ್ನು ಹಂಚಿಕೊಳ್ಳುತ್ತಿದ್ದನು. ಆಗ ಮಂತ್ರಿಯು ಅದಕ್ಕೆ ಹೌದು ಪ್ರಭುಗಳೇ, ಒಳ್ಳೆಯದೇ ಆಯಿತು ಎಂದು ಪ್ರತಿಕ್ರಿಯಿಸಿದನು. ಆಗ ರಾಜನು, ಹೌದು, ಯುದ್ಧ ಗೆದ್ದದ್ದು ಒಳ್ಳೆಯದೇ ಆಯಿತು, ಆದರೆ ಯುದ್ಧದಲ್ಲಿ ನನ್ನ ಕೈ ಬೆರಳು ತುಂಡಾಗಿದೆ, ಅದು ಒಂದು ಕೆಟ್ಟದ್ದಾಗಿದೆ ಎಂದನು. ಆಗ ಮಂತ್ರಿಯು, ಇಲ್ಲ ಪ್ರಭುಗಳೇ, ಆ ನಿಮ್ಮ ಬೆರಳು ತುಂಡಾದುದು ಕೂಡ ಒಂದು ಒಳ್ಳೆಯದೇ ಎಂದನು. ಅದಕ್ಕೆ ರಾಜನು ಕೋಪಗೊಂಡು, ನನ್ನ ಬೆರಳು ತುಂಡಾದದ್ದು ನಿನಗೆ ಒಳ್ಳೆಯದೇ ಎಂದು ಕಾರಾಗೃಹಕ್ಕೆ ತಳ್ಳಲು ಆದೇಶಿಸಿದನು. ಅದಕ್ಕೂ ಮಂತ್ರಿ ಒಳ್ಳೆಯದೇ ಎಂದು ಶಾಂತತೆಯಿಂದ ಕಾರಾಗೃಹಕ್ಕೆ ಹೊರಟನು. ಹೀಗೆ ಕೆಲವು ದಿನ ಕಳೆದ ನಂತರ ರಾಜನು ಬೇಟೆಗಾಗಿ ಕೆಲವು ಸೈನಿಕರೊಡನೆ ಕಾಡಿಗೆ ಹೊರಟನು. ದಟ್ಟವಾದ ಕಾಡಲ್ಲಿ ರಾಜನು ಮತ್ತು ಸೈನಿಕರು ಬೇರೆಯಾದರು. ಕಾಡಲ್ಲಿರುವ ಕಾಡು ಜನರು ರಾಜನನ್ನ ಬಂಧಿಸಿ ತಮ್ಮ ಕೂಟಕ್ಕೆ ಕರೆದುಕೊಂಡು ಹೋದರು. ತಮ್ಮ ಕೂಟದಲ್ಲಿ ಪೂಜೆಯನ್ನು ನೆರವೇರಿಸಿ ಬಲಿ ಕೊಡಲು ರಾಜನನ್ನ ಬಂಧಿಸಿದ್ದರು. ರಾಜನು ಗಾಬರಿಗೊಂಡಿದ್ದನು. ಬಲಿ ಕೊಡುವ ಮೊದಲು ರಾಜನ ಎಲ್ಲ ಅವಯವಗಳನ್ನು ಪರೀಕ್ಷಿಸಲು ಆ ಜನರ ಮುಖ್ಯಸ್ಥ ಆದೇಶಿಸಿದನು. ಆಗ ರಾಜನನ್ನು ಮೇಲಿನಿಂದ ಕೆಳಗೆ ಪರೀಕ್ಷಿಸಿದಾಗ ಬಲಿಗೆ ರಾಜನು ಅರ್ಹನಲ್ಲ ಎಂದು ನಿರ್ಧರಿಸಿ ರಾಜನನ್ನ ಬಿಡುಗಡೆ ಮಾಡಿದರು. ಆಗ ರಾಜನಿಗೆ ಅಂದು ಮಂತ್ರಿ ಹೇಳಿದ ಮಾತು ನೆನಪಾಗಿ ತನ್ನ ಬೆರಳಿನಿಂದಾಗಿ ನನ್ನ ಜೀವವೇ ಉಳಿದಿದೆ ಎಂದು ಆಶ್ಚರ್ಯಪಟ್ಟನು. ರಾಜನು ತಕ್ಷಣವೇ ಅಲ್ಲಿಂದ ಓಡಿ ರಾಜ್ಯಕ್ಕೆ ಬಂದು ಮಂತ್ರಿಯನ್ನ ಬಿಡುಗಡೆ ಮಾಡಲು ಹೇಳಿದನು. ರಾಜನು ಮಂತ್ರಿಯನ್ನ ಕುರಿತು, ನೀವು ಅಂದು ನನ್ನ ಬೆರಳು ತುಂಡಾಗಿದ್ದು ಒಳ್ಳೆಯದೇ ಅಂತ ಹೇಳಿದ್ರಿ, ನಿಜವಾಗಿಯೂ ಒಳ್ಳೆಯದೇ ಆಯಿತು, ಅದರಿಂದ ನನ್ನ ಪ್ರಾಣವೇ ಉಳಿಯಿತು, ಅದೊಂದು ನಡೆದಿದ್ದೆಲ್ಲವನ್ನ ವಿವರಿಸಿದ. ಅದಕ್ಕೆ ಮಂತ್ರಿ, ಹೌದು ಪ್ರಭು, ಎಲ್ಲ ಒಳ್ಳೆಯದೇ ಆಗುತ್ತದೆ ಎಂದ. ರಾಜನಿಗೆ ಒಂದು ಸಂಶಯ ಉಂಟಾಗಿ, ನೀವು ಎಲ್ಲವುದಕ್ಕೂ ಒಳ್ಳೆಯದೇ ಅಂತ ಹೇಳುವ ನಿಮ್ಮನ್ನು ಅಂದು ಕಾರಾಗೃಹಕ್ಕೆ ತಳ್ಳಿಸಿದೆ. ಅದು ಹೇಗೆ? ಅವತ್ತೂ ಕೂಡ ನೀವು ಒಳ್ಳೆಯದೇ ಎಂದ್ರಿ ಎಂದ. ಮಂತ್ರಿ ಹೇಳಿದನು, ನಾನು ಹೊರಗಿದ್ದರೆ ನಿಮ್ಮ ಜೊತೆ ಕಾಡಿಗೆ ಬರುತ್ತಿದ್ದೆ, ನಿಮ್ಮ ಹಾಗೆ ನನ್ನನ್ನು ಬಂಧಿಸಿ ಕರೆದುಕೊಂಡು ಹೋಗುತ್ತಿದ್ದರು. ನಿಮ್ಮ ಬೆರಳು ತುಂಡಾಗಿದೆ ಎಂದು ನಿಮ್ಮನ್ನು ಬಿಟ್ಟು ನನ್ನ ಎಲ್ಲ ಅವಯವಗಳು ಸರಿಯಿದೆ ಎಂದು ನನ್ನನ್ನು ಬಲಿ ಕೊಡುತ್ತಿದ್ದರು ಎಂದರು. ಅದಕ್ಕೆ ನಾನು ಕಾರಾಗೃಹದಲ್ಲಿ ಇದ್ದದ್ದು ಒಳ್ಳೆಯದೇ ಆಯಿತು. ಆಗ ರಾಜನಿಗೆ ಇದು ಕೂಡ ಒಳ್ಳೆಯದೇ ಎಂದು ಮನವರಿಕೆ ಆಯಿತು. ಹೀಗೆ ನಾವು ಜೀವನದಲ್ಲಿ ಆಗುವ ಎಲ್ಲವನ್ನ ಒಳ್ಳೆಯದೇ ಎಂದು ಪೂರ್ಣ ಮನಸ್ಸಿನಿಂದ ಸ್ವೀಕರಿಸಬೇಕು. ಯಾವುದನ್ನು ತಿರಸ್ಕರಿಸಬಾರದು. ಯಾವಾಗಲೂ ನಾವು ಏಕೋ ಎಲ್ಲವನ್ನ ಒಳ್ಳೆಯದೇ ಎಂದು ನಂಬುವುದು ಒಳ್ಳೆಯದು. ಆಗ ಖಂಡಿತವಾಗಿಯೂ ಒಳ್ಳೆಯದೇ ಆಗಲು ಪ್ರಾರಂಭವಾಗುತ್ತದೆ. ಸುಮ್ಮನೆ ಎಲ್ಲ ಒಳ್ಳೆಯದೇ ಎಂದು ಹೇಳುವುದಲ್ಲ, ಒಳ್ಳೆಯದೇ ಎಂದು ನೋಡುವುದು, ಭಗವಂತನ ಎಲ್ಲ ನಿರ್ಣಯಗಳನ್ನು ಸ್ವೀಕರಿಸುವುದು, ಅದುವೇ ನಿಜವಾದ ಭಕ್ತಿ. ಇದುವೇ ಜೀವನ, ಅದುವೇ ಧ್ಯಾನ, ಇದುವೇ ಪ್ರಶಾಂತತೆ. ಧೈರ್ಯದಿಂದ ಇರಿ, ಎಲ್ಲವೂ ಒಳ್ಳೆಯದೇ ಆಗುತ್ತದೆ. ಸಂಪೂರ್ಣವಾಗಿ ನಂಬಿಕೆಯಿಂದ ಇರಿ. ಹಸಿವನ್ನು ನೀಗಿಸಿದ ಆಹಾರ, ಆನಂದ ಕೊಡದ ಆದಾಯ, ಆತ್ಮೀಯತೆ ಅಂತ ಇರುವ ಅನುಬಂಧ ಇದ್ದರೂ ಇಲ್ಲದಂತೆ. ಕೋಪ ಅನ್ನುವುದು ಮನಸ್ಸಿನಲ್ಲಿ ಅಲ್ಲ, ಮಾತುಗಳಲ್ಲಿ ಇರಬೇಕು. ಪ್ರೇಮ ಅನ್ನುವುದು ಮಾತುಗಳಲ್ಲಿ ಮಾತ್ರವೇ ಅಲ್ಲ, ಮನಸ್ಸಲ್ಲೂ ಇರಬೇಕು. ಬಾಂಧವ್ಯಗಳನ್ನು ಬಿಡಿಸುವ ಶಕ್ತಿ ಕೋಪಕ್ಕಿದ್ದರೆ ಬಾಂಧವ್ಯಗಳನ್ನು ಕೂಡಿಸುವ ಶಕ್ತಿ ಒಂದು ಕಿರುನಗೆಗೆ ಮಾತ್ರ ಇರುತ್ತದೆ. ಅದಕ್ಕೆ ಯಾವಾಗಲೂ ನಗುತ್ತಾ ಇರಿ. ಕೆಲವರೊಂದಿಗೆ ಮಾತನಾಡಿದರೆ ಮನಸ್ಸಿಗೆ ಸಂತೋಷವಾಗುತ್ತದೆ. ಅದೇ ಕೆಲವರೊಂದಿಗೆ ಮಾತನಾಡದೇ ಇದ್ದರೇನೆ ಮನಸ್ಸು ಪ್ರಶಾಂತವಾಗಿರುತ್ತದೆ.
ಪ್ರತಿಯೊಂದಕ್ಕೂ ತೀವ್ರವಾಗಿ ಯೋಚಿಸಿ ಸಾಧಿಸುವುದು ಏನೂ ಇಲ್ಲ. ಏನು ಆಗಬೇಕೋ ಅದು ಆಗೇ ಆಗುತ್ತದೆ, ಬದಲಾಯಿಸಲು ಸಾಧ್ಯವಿಲ್ಲ. ಆದ್ದರಿಂದ ವೃಥಾ ಯೋಚಿಸಿ ಮನಸ್ಸಿಗೆ ಒತ್ತಡ ಬೇಕು. ಯೋಚಿಸಿ ಮನಸ್ಸು ಆಯಾಸಗೊಳ್ಳುವುದು ಬಿಟ್ಟರೆ ಬೇರೇನೂ ಇಲ್ಲ. ಶಾಂತವಾಗಿರಿ, ಪ್ರಶಾಂತವಾಗಿರಿ, ಹಾರಾಟ ಬೇಡ. ಮನಸ್ಸಿನಲ್ಲಿ ತೊಳಲಾಟ ಬೇಡ. ಏನಾಗುವುದೋ ಎಂಬ ಭಯ ಬೇಡ. ಮನಸ್ಸನ್ನು ಸುಮ್ಮನಿರಲು ಹೇಳುತ್ತಲೇ ಇರಿ. ಅದು ಒಂದಲ್ಲ ಒಂದು ದಿನ ಶಾಂತವಾಗುತ್ತದೆ. ಆ ಪ್ರಶಾಂತತೆಯನ್ನು ಅನುಭವಿಸಿ ಅದನ್ನು ಅಭ್ಯಾಸ ಮಾಡಿಕೊಳ್ಳಿ. ಈ ಪ್ರಶಾಂತತೆಯನ್ನು ಅನುಭವಿಸಿ ಅದನ್ನು ಅಭ್ಯಾಸ ಮಾಡಿಕೊಳ್ಳಿ. ಆಗ ಜೀವನ ಸುಂದರವಾಗಿರುತ್ತದೆ. ಹಿತವಾದ ಮಾತು ಯಾವತ್ತೂ ಯಾವುದೇ ರೀತಿಯ ಸಮಸ್ಯೆಗೆ ದಾರಿಯಾಗುವುದಿಲ್ಲ. ಜೀವನದಲ್ಲಿ ಮಾತುಗಳನ್ನು ಮಿತವಾಗಿ ಬಳಸಿ. ಫಲದ ಮೇಲೆ ಮಾಡುವ ಕೆಲಸದ ಮೇಲೆ ದೃಷ್ಟಿ ಇಟ್ಟರೆ ಯಶಸ್ಸನ್ನು ಸಾಧ್ಯವಾದಷ್ಟು ಬೇಗ ಸಾಧಿಸಬಲ್ಲರು. ಮಾಡುವ ಕೆಲಸದಲ್ಲಿ ಆನಂದವನ್ನು ಹೊಂದಿದ್ದರೆ ಯಶಸ್ಸು ತನ್ನಷ್ಟಕ್ಕೆ ತಾನೇ ಲಭಿಸುತ್ತದೆ. ಸ್ವಯಂ ಕೃಷಿಯಿಂದ ಬೆಳೆದವನಿಗೆ ಆತ್ಮವಿಶ್ವಾಸವಿರುತ್ತದೆ ಹೊರತು ಅಹಂಕಾರವಿರುವುದಿಲ್ಲ. ನಿನ್ನ ಶಕ್ತಿಯನ್ನು ನೀನು ನಂಬಿಕೊ, ಕಷ್ಟಪಡು, ಯಶಸ್ಸಿಗೋಸ್ಕರ ಶ್ರಮಿಸು, ಗೆಲ್ಲುವವರೆಗೂ ಶ್ರಮಿಸುತ್ತಲೇ ಇರು. ಹಸಿವಾದಾಗ ದೊರೆಯದಿರುವ ಅನ್ನ, ಆಯಾಸಗೊಂಡಾಗ ದೊರೆಯದಿರುವ ನೆರಳು, ದುಃಖದಲ್ಲಿದ್ದಾಗ ಬಾರದಿರುವ ಬಾಂಧವ್ಯ, ಕಷ್ಟದಲ್ಲಿದ್ದಾಗ ಜೊತೆ ಇರದ ಸ್ನೇಹ, ಹಾಗೆ ಮರಣದ ನಂತರ ತೋರಿಸುವ ಪ್ರೇಮ ಎಲ್ಲವೂ ಅನುಪಯುಕ್ತವೇ. ಧೈರ್ಯದಿಂದ ಇರಿ, ಶಾಂತಿಯಿಂದ ಇರಿ, ಸಮಾಧಾನದಿಂದ ಇರಿ. ಖಂಡಿತವಾಗಿಯೂ ಎಲ್ಲವೂ ಒಳ್ಳೆಯದೇ ಆಗುತ್ತದೆ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಿಡಿಯೋ.